ಹಾಯ್ ಗಾಯ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಯಾರೋ 2 ಕ್ವಶನ್ ಕೇಳಿದ್ದಾರೆ, 2 ಕಮೆಂಟ್ ಬಂದಿದೆ, ಅದಕ್ಕೆ ಉತ್ತರ ಕೊಡೋಣ. ಮನೆಯೆಲ್ಲ ಕ್ಲೀನ್ ಆಗ್ತಾ ಇದೆ. ಮನೆಯೆಲ್ಲ ಗಲೀಜು ನೋಡಿ. ಎಲ್ಲ ಕ್ಲೀನ್ ಮಾಡಬೇಕು, ಪೇಂಟ್ ಮಾಡಬೇಕು. ಯಾರೋ ನನ್ನ ಕ್ವಶನ್ ಕೇಳಿದ್ದಾರೆ ಕಮೆಂಟಲ್ಲಿ, ಅಕ್ಕ ನೀವು 2ನೇ ಮದುವೆ ಆಗ್ತಾ ಇದ್ದೀರಂತೆ, ಯಾರು ಗಂಡು, ಯಾವಾಗ ಮದುವೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡ್ತೀನಿ. ಮೊದಲು ಲಾಸ್ಟ್ ಇದೆಲ್ಲ ತೋರಿಸಿ ಆಮೇಲೆ ಉತ್ತರ ಕೊಡ್ತೀನಿ. ನಾನು ನೋಡಿ, ಇಲ್ಲೆಲ್ಲ ಕಿತ್ತೋಗ್ಬಿಟ್ಟಿದೆ. ಎಲ್ಲಂದರೆ ಅಲ್ಲಿ ಪೇಂಟ್ ಮಾಡಿಸ್ತಾ ಇದ್ದೀವಿ, ಎಲ್ಲಂದರೆ ಅಲ್ಲಿ ಕಿತ್ತೋಗ್ಬಿಟ್ಟಿದೆ. ಈ ಥರ ಕಿತ್ತೋಗ್ಬಿಡುತ್ತೆ ಮನೆಗಳಲ್ಲಿ, ತುಂಬ ಜಾಗದಲ್ಲಿ ಕಿತ್ತೋಗ್ಬಿಟ್ಟಿದೆ. ಇಲ್ಲೆಲ್ಲ ನೋಡಿ ಹೆಂಗೆ ಉದುರೋಗಿದೆ ಮನೆ ಒಳಗಡೆ, ಅದಷ್ಟಕ್ಕದೇ ಉದುರೋಗ್ಬಿಡುತ್ತೆ. ಮೇಲೆಲ್ಲ ಉದುರೋಗ್ಬಿಟ್ಟಿದೆ. ಈ ಓವರ್ ಟ್ಯಾಂಕ್ಗಳು ಇಡ್ತೀವಲ್ವ, ಅದಕ್ಕೆ ನೆಂದು ಈ ಥರ ಪೇಂಟ್ ಕಿತ್ತೋಗ್ಬಿಡುತ್ತೆ. ಪೇಂಟ್ ಮಾಡೋರು ಬರಬೇಕು. ಮತ್ತು ಲಗ್ನ ಪತ್ರಿಕೆ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ಮದುವೆಗೆ ಕರಿಯಕ್ಕೆ ಹೋಗ್ಬೇಕಲ್ವ, ಅದಕ್ಕೆ ಅರಿಶಿನ ಕುಂಕುಮದ್ದು ಬಟ್ಲು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಇದು ತೀರ್ಥ ದೇವಸ್ಥಾನದಲ್ಲಿ ತಂದಿರೋದು, ಅದಕ್ಕೆ ಕುಡಿಯೋಣ ಅಂತ. ಇದು ಇದು ಮಂತ್ರಾಲಯದಲ್ಲಿ ತಂದಿರೋದು. ಈ ಥರ ಬಾಟ್ಲ್ ಸಿಗುತ್ತೆ, ಅಲ್ಲೇ 20 ರೂಪಾಯಿ ಕೊಟ್ಟರೆ ಬಾಟ್ಲ್ ಕೊಡ್ತಾರೆ. ಬಾಟ್ಲ್ ತೆಗೆದುಕೊಂಡೋಗಿ ನಾವು ನಮಗೆ ಅಕ್ಷತೆ ಕಾಳು ತೀರ್ಥ ಕೊಡೋರ ಹತ್ರ ಕೊಟ್ಟರೆ ಅವರು ಇದ್ರ ತುಂಬ ಉಯ್ದು ನಮಗೆ ಕೊಡ್ತಾರೆ. ಈ ತೀರ್ಥಕ್ಕೇನೋ ಅಮೌಂಟ್ ಚಾರ್ಜ್ ಮಾಡೋದಿಲ್ಲ, ಬಾಟ್ಲಿಗೆ ಮಾತ್ರ ಚಾರ್ಜ್ ಅಷ್ಟೆ. ತುಂಬ ಜನ ತೆಗೆದುಕೊಂಡು ಹೋಗ್ತಾರೆ. ಮನೆಯೆಲ್ಲ ಕ್ಲೀನಿಂಗ್ ನಡೀತಾ ಇದೆ, ಕ್ಲೀನಿಂಗ್ ಮಾಡಿಸ್ತಾ ಇದ್ದೀನಿ. ಕಿಚನ್ ಎಲ್ಲ ಪಾತ್ರೆಗಳೆಲ್ಲ ತೊಳೆಸ್ಬೇಕು, ಎತ್ತಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ಬೇಕು. ತುಂಬ ಕಷ್ಟ ಇದೆ, ಒಬ್ಬಳೇ ಮಾಡೋಕ್ಕಾಗಲ್ಲ. ಬರ್ತಾರೆ, ಕ್ಲೀನ್ ಮಾಡಿಸ್ಬಿಟ್ಟು ಎತ್ತಿಕ್ಬೇಕು. ಬೆಳಗ್ಗೆ ಖಾರ ಪೊಂಗಲ್ ಮಾಡಿದ್ದೆ, ತಿಂದುಬಿಟ್ಟು ಇವಾಗ ಏನಾದರೂ ಮಾಡಬೇಕು ಮಧ್ಯಾಹ್ನಕ್ಕೆ. ನಮ್ಮ ಕಡೆ ಲಗ್ನ ಪತ್ರಿಕೆ ಕೊಡುವಾಗ ಲಗ್ನ ಪತ್ರಿಕೆ, ಬಾಳೆಹಣ್ಣೊಂದು, ಎಲೆ ಅಡಿಕೆ ಕೊಡ್ತಾರೆ. ನನ್ನ ಮದುವೆಗೆ ನಿಮ್ಮನ್ನು ಕರೀತಾ ಇದ್ದೀನಿ, ದಯವಿಟ್ಟು ಬನ್ನಿ, ನನ್ನನ್ನು ಆಶೀರ್ವದಿಸಿ. ಈಗ ನನ್ನ ಮದುವೆ ವಿಚಾರಕ್ಕೆ ಬರೋಣ. ನನ್ನ ಮದುವೆ ಯಾವಾಗ, ಗಂಡು ಯಾರು, ಈಗಲೇ ಹೇಳಿದ್ರೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಅವ್ರು ಬರ್ತಾರೆ ಗಂಡು, ಅವ್ರನ್ನ ತೋರಿಸ್ತೀನಿ. ನೀವೇ ಹೇಳಿ ಹೇಗಿದ್ದಾರೆ ಏನು ಅಂತ ಕಮೆಂಟ್ ಮಾಡಿ. ಬರ್ತಾ ಇದ್ದಾರೆ, ಆನ್ ದ ವೇಯಲ್ಲಿದ್ದಾರೆ. ಅವ್ರಿಗೆಲ್ಲ ಅಡುಗೆ ಮಾಡಬೇಕು,
ಏನು ಮಾಡೋದು, ಏನು ಅಡುಗೆ ಮಾಡೋದು, ಎಲ್ಲ ತರಕಾರಿ ಎಲ್ಲ ತರಕ್ಕೋಗಿದ್ದಾರೆ, ತರ್ತಾರೆ. ಸಿಲಿಂಡ್ರದ್ದು ಪ್ರಾಬ್ಲಮ್ ಬೇರೆ ಈ ನಡುವೆ. ಇನ್ನು ವೆಜ್ ಪಲಾವ್ ಮಾಡಿ, ಹೋಳಿಗೆ ಮಾಡಿ ಇಷ್ಟು ಮಾಡಿದ್ರೆ ಸಾಕ. ವಡೆ, ಪಾಯಸ. ನಾವು ನಾನ್ ವೆಜ್ ತಿನ್ನಲ್ವಲ್ಲ, ಅದಕ್ಕೆ ಏನು ಮಾಡೋದು ತಲೆನೇ ಓಡ್ತಾ ಇಲ್ಲ. ಆ ಬ್ಯಾಗ್ ತುಂಬ ಲಗ್ನ ಪತ್ರಿಕೆಗಳಿದೆ. ಲಗ್ನ ಪತ್ರಿಕೆಗಳನ್ನ ಬೇರೆ ಹಂಚಬೇಕು. ಇದು ತುಂಬ ದೊಡ್ಡ ಟಾಸ್ಕು. ಇನ್ವಿಟೇಷನ್ ಕಾರ್ಡು ನಿಮಗೂ ತೋರಿಸ್ಬಿಡ್ತೀನಿ ಅನ್ಸುತ್ತೆ. ಈಗ ವಿಷಯಕ್ಕೆ ಬರೋಣ. ನನ್ನ ಮದುವೆ ಯಾವಾಗ, ಗಂಡು ಯಾರು? ಇದು ಕಮೆಂಟ್ ಹಾಕಿದ್ದಾರೆ. ಅಕ್ಕ ನೀವು ಮದುವೆ ಆಗ್ತಾ ಇದ್ದೀರಂತೆ, ಮದುವೆ ಯಾವಾಗ, ಗಂಡು ಯಾರು ಅಂತ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ಇನ್ನೊಬ್ಬರು ಅಕ್ಕ ನಿಮ್ಮ ಮದುವೆ ಯಾವಾಗ, ಗಂಡು ಯಾರಕ್ಕ ತೋರಿಸಿ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ. ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಹಾಕ್ತೀನಿ ಇಲ್ಲಿ. ನನಗೆ ಸ್ಕ್ರೀನ್ಶಾಟ್ ನಾನು ಯಾವತ್ತೂ ಹಾಕಲಿಲ್ಲ. ಟ್ರೈ ಮಾಡಿ ನೋಡ್ತೀನಿ ನನಗೆ ಹಾಕೋಕ್ಕೆ ಬರುತ್ತೋ ಏನೋ. ನಂದು ಮದುವೆ ನನಗೆ ಗೊತ್ತಿಲ್ಲ. ನನ್ನ ಮದುವೆ ಯಾವಾಗ ಅನ್ನೋದೇ ನನಗೆ ಗೊತ್ತಿಲ್ಲ. ನಿಮಗೆ ಯಾಕೆ ಡೌಟ್ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ಮೇ ಬಿ ನೀವು ನನಗೆ ಯಾರಾದರೂ ನಮ್ಮ ಪರಿಚಯಸ್ಥರು, ನಮ್ಮ ಸಂಬಂಧಿಕರೇ ಆಗಿರ್ಬೋದೇನೋ ಈ ಕಮೆಂಟ್ ಹಾಕಿರ್ಬೋದು, ಅಥವಾ ಬೇರೆಯವರು ಯಾರೋ ಆಗಿರ್ಬೋದು. ಅವ್ರಿಗೆ ಗೊತ್ತಿಲ್ಲದಿರ ಕಮೆಂಟ್ಗಳನ್ನ ಹಾಕಿರ್ಬೋದು. ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಡೌಟ್ ಬಂತು ಅಂತ ನನಗೆ ಶಾಕು. ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮದುವೆ ನನಗೆ ಗೊತ್ತಿಲ್ಲ ಯಾವಾಗ ಅಂತ. ನನ್ನ ಮದುವೆ ಏನಾದರೂ ಫಿಕ್ಸ್ ಆದರೆ ಖಂಡಿತ ನಿಮ್ಮನ್ನು ಕರಿತೀನಿ. ಬೇಕು ಅಂತಲೇ ಈ ಥರ ಕಮೆಂಟ್ಗಳನ್ನ ಮಾಡ್ತಾರೆ. ಇದರಿಂದ ಇವ್ರಿಗೆ ಏನು ಸಿಗುತ್ತೋ ಗೊತ್ತಿಲ್ಲ. ಯಾಕೆ ಹಿಂಗೆ ಹುರ್ಕೊತೀರ ಅಂತಲೂ ಗೊತ್ತಿಲ್ಲ. ಇನ್ನು ಸೆಕೆಂಡ್ ಮ್ಯಾರೇಜ್ ಆಗೋದು ತಪ್ಪಾ ಅಂತ ಕೇಳಿದ್ದಾರೆ. ಅದು ಅವರವರು ಅಭಿಪ್ರಾಯಕ್ಕೆ ಬಿಟ್ಟಿರೋದು. ಒಬ್ಬೊಬ್ಬರಿಗೆ ಇಷ್ಟ ಇರುತ್ತೆ, ಕೆಲವು ಜನಕ್ಕೆ ಇಷ್ಟ ಇರೋದಿಲ್ಲ. ಕೆಲವು ಜನಕ್ಕೆ ಭಯ ಏನೋ ಇರುತ್ತೆ. ನಾವು ಫಸ್ಟ್ ಮದುವೆ ಆಗಿ ಅನುಭವಿಸಿದ್ದೇ ಸಾಕು, ಇನ್ನೊಂದು ಮದುವೆ ಆಗಬೇಕಾ ಅಂತ. ಎಷ್ಟೊಂದು ಥರ ಅನುಭವಗಳಿರುತ್ತೆ ಅಂತ ಅವ್ರಿಗೆ ಗೊತ್ತು. ನನ್ನ ವಿಚಾರಕ್ಕೆ ಬಂದರೆ, ನನ್ನ ಜೀವನದಲ್ಲಿ ಒಂದು ಮದುವೆಯಾಗಿ ನಾನು ನನಗೆ ನರಕ ತೋರಿಸ್ಬಿಟ್ಟಿದ್ದಾರೆ ಈ ನನ್ನ ಸಂಬಂಧಿಕರು. ಈ ನನ್ನ ಕಡೆಯವರು ಅಷ್ಟೇ, ನಮ್ಮ ಯಜಮಾನ್ರ ಕಡೆಯವರು ಅಷ್ಟೇ. ನಾನು ಮದುವೆ ಅಂದರೆ ರಾತ್ರಿ ಕನಸಲ್ಲೇನು ಎದ್ರುಕೊಂಡು ಕೂರಂಗೆ ಮಾಡಿಬಿಟ್ಟಿದ್ದಾರೆ. ಆ ಥರ ನೋವುಗಳನ್ನ ಕೊಟ್ಟಿದ್ದಾರೆ. ಆ ಥರ ನೋವುಗಳನ್ನ ತಿಂದಿದ್ದೀನಿ. ಭಯಂಕರವಾಗಿದೆ ನನಗೆ. ಮದುವೆ ಅನ್ನೋ ಕಾನ್ಸೆಪ್ಟ್ ಅಂದ್ರೇ ನನಗೆ ಇಲ್ಲಿಂದ 10 ಕಿಲೋಮೀಟ್ರ್ ಓಡೋಗ್ಬಿಡ್ತೀನಿ. ಅಷ್ಟು ಭಯಕ್ಸ್ಬಿಟ್ಟಿದ್ದಾರೆ. ನನ್ನ ಜೀವನನೇ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಯಾಕೆ ಈ ಥರ ಅನ್ನಿಸ್ತೋ, ಯಾಕೆ ಈ ಥರ ಡೌಟ್ ಬಂತು ನನಗೆ ಗೊತ್ತಿಲ್ಲ. ಮೇ ಬಿ ಗೊತ್ತಿರೋರೇನಾದರೂ ಮಾಡಿರ್ಬೋದೇನೋ ಬೇಕು ಅಂತ.
ಬೇಕು ಅಂತ ಹಿಂಸೆ ಕೊಡೋರು ಜಾಸ್ತಿ ಜನ ಇದ್ದಾರೆ ಅಲ್ವಾ, ಅವರಲ್ಲಿ ನೀವು ಒಬ್ಬರು ಆಗಿರಬಹುದು. ಇಲ್ಲ ಏನು ನೋಡ್ಕೊಂಡು ಅಂದರೂ ನನಗೂ ಗೊತ್ತಿಲ್ಲ. ಯಾಕಂದ್ರಿ ಅಂತ ಕಮೆಂಟ್ ಮಾಡಿ, ನಿಮ್ಗೆ ಯಾರು ಹೇಳಿದ್ರು ಏನು ಅನ್ನೋದು ತಿಳಿಸಿ. ಇಲ್ಲಾಂದರೆ ಇದು ಯಾರೋ ನಮ್ಮಲ್ಲಿರೋರೇ ಮಾಡ್ತಾ ಇರೋ ಕೆಲಸಗಳು ಅಂತ ಗೊತ್ತಾಗುತ್ತೆ ನನಗೆ. ತುಂಬ ಬೇಜಾರಾಗುತ್ತೆ ಈ ಥರ ಮಾತುಗಳನ್ನೆಲ್ಲ ಕೇಳಬೇಕಾದ್ರೆ. ನಮಗೆ ಗೊತ್ತಿಲ್ದಿರಾನೆ ನಮ್ಗೆ ಮದುವೆ ಮಾಡಿಸ್ಬಿಡ್ತಾರೆ, ನನಗೆ ಗೊತ್ತಿಲ್ದರೇ ನನಗೆ ಪೆನ್ಷನ್ ಕೊಡಿಸ್ಬಿಡ್ತಾರೆ ಒಬ್ಬೊಬ್ಬರು. ನಿಮ್ಮ ವಯಸ್ಸಿಷ್ಟು, ನಿಮ್ಮ ವಯಸ್ಸಷ್ಟು ಅಂದ್ಬಿಟ್ಟು. ಖಂಡಿತ ಕರಿತೀನಿ, ನನ್ನ ಮದುವೆ ಆದರೆ ಬಂದುಬಿಡಿ. ನೀವು ಮಾತ್ರ ಕಮೆಂಟ್ ಹಾಕಿರೋರು ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ. ನಿಮ್ಮ ಮನೆ ಮುಂದೆ ಬಂದು ನಿಮ್ಮ ಮುಂದೆನೇ ತಾಳಿ ಕಟ್ಟಿಸ್ಕೊತೀನಿ, ಓಕೆನಾ? ಇನ್ನು ಕೆಲವು ಜನರು ಮದುವೆ ಆಗೋ ತಪ್ಪ ಅಂದರೆ ನನಗೆ ಗೊತ್ತಿಲ್ಲ. ಕೆಲವೊಬ್ಬರ ಜೀವನ ಚೆನ್ನಾಗಿರುತ್ತೆ, ಕೆಲವೊಬ್ಬರ ಜೀವನ ಚೆನ್ನಾಗಿರೋದಿಲ್ಲ. ಮದುವೆ ಆಗಿ ಚೆನ್ನಾಗಿದ್ದರೆ ಅದೊಂಥರ, ಮದುವೆ ಆಗಿ ಹಾಳಾಗೋದ್ರೆ ಲೈಫು ಜೀವನನೇ ಸಾಕು ಅನಿಸ್ಬಿಡುತ್ತೆ. ಹೆಣ್ಮಕ್ಳು ಪಡ್ತಾ ಇರೋ ಕಷ್ಟಗಳು ನೋಡ್ತಾ ಇದ್ದೀವಿ. ಗಂಡು ಮಕ್ಳಿಗೂ ಇರುತ್ತೆ, ಗಂಡು ಮಕ್ಳಿಗೂ ಯಾಕಿರೋದಿಲ್ಲ, ಗಂಡು ಮಕ್ಳಿಗೂ ಈ ಕಾಲದಲ್ಲಿ ನೋಡ್ತಾ ಇದ್ದೀವಲ್ವ, ಅವ್ರಿಗೂ ಇರುತ್ತೆ. ಏನೋ ಅವರವರು ಇದು ಇಷ್ಟ ಇರೋರು ಮಾಡ್ಕೊಳ್ಳಿ, ಇಲ್ದಿರೋರು ಸುಮ್ಮನೆ ಇರಿ. ನಿಮಗೆ ಬರೋ ಪ್ರಾಬ್ಲಮ್ಸು ಫೇಸ್ ಮಾಡೋದಕ್ಕೆ ಶಕ್ತಿ ಇದೆ ಅಂದರೆ ಖಂಡಿತ ಮಾಡ್ಕೊಳ್ಳಿ. ಮದುವೆ ಆಗಿ ಪ್ರಾಬ್ಲಮ್ಗಳೇ ಬರೋಲ್ಲ, ಬರೀ ಸುಖದಲ್ಲೇ ಇರ್ತೀವಿ ಅಂದರೆ ಅದು ನಿಮ್ಮ ಭ್ರಮೆ ಅಷ್ಟೆ. ಮದುವೆ ಆದಮೇಲೆ ಕಷ್ಟ ಸುಖ ಎರಡೂ ಇರುತ್ತೆ. ಎರಡನ್ನು ಫೇಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.